ಓಂ ಶಾಂತಿ. ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ. ನಾನು ಶೋಭಾ ಮಾತಾಡ್ತೀನಿ. 6-7 ವರ್ಷದಿಂದ ಬೆಳೆಸಿದ್ದು 6 ನಿಮಿಷದಲ್ಲಿ ಬೀಳಿಸಿದ್ದು. ಏನಪ್ಪ ಇದು ಹಿಂಗಾಯಿತು ಅಂದ್ಕೊಂಡ್ರೆ, ಹೌದು, ನೀವೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ತೋಟದಲ್ಲಿ ಬೆಳೆದಂಥ ಬೆಣ್ಣೆ ಹಣ್ಣಿನ ಗಿಡಗಳನ್ನ ನಾವು ಇದು 6-7 ವರ್ಷದಿಂದ ಬೆಳೆಸ್ಕೊಂಬಂದಿದ್ವಿ. ನೀವೆಲ್ಲ ನೋಡ್ತಾ ಇದ್ದಂಗೆ ವಿಡಿಯೋದಲ್ಲಿ ನಮ್ಮ ತೋಟ ಮಲೆನಾಡಿನ ಥರ ಆಗಿತ್ತು. ಆ ರೀತಿಯ ಲಕ್ಷಣ ಅಥವಾ ಕಳೆನ ಕೊಟ್ಟಂಥದ್ದು ಈ ಗಿಡಗಳು. ತುಂಬ ಚೆನ್ನಾಗಿ ನಮಗೆ ಗಾಳಿ, ನೆರಳು ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ತೋಟ ನೋಡೋದಕ್ಕೆ ಸುಂದರವಾಗಿ ಕಾಣ್ತಾಯಿತ್ತು ಬಟರ್ಫ್ರೂಟ್ ಗಿಡಗಳಿಂದ. ಆದರೆ ನಾವು ಇದನ್ನು ಅಷ್ಟು ಕಷ್ಟವಾಗಿ ಎಲ್ಲ ಮಳೆ, ಗಾಳಿ, ಬಿಸಿಲನ್ನು ಎಲ್ಲವನ್ನು ತಡ್ಕೊಂಡು 7 ವರ್ಷದಿಂದ ಬೆಳೆದಂಥ ಗಿಡಗಳು ನಾವು 6-7 ಕ್ಷಣದಲ್ಲಿ ನಾವು ಅದನ್ನು ತೆಗಿತಾ ಇದ್ದೀವಿ. ಹಂಗೆ ಅಲ್ವಾ ನಾವು ಮನುಷ್ಯನ ಜೀವನದಲ್ಲೂ ವರ್ಷಾನುಗಟ್ಲೆಯಿಂದ ಕೂಡಿಟ್ಟು ಪಡ್ಕೊಂಡು ಗಳಿಸಿದಂಥ ನಂಬಿಕೆನ ಕಳ್ಕೊಳ್ಳೋದು ಒಂದು ಕ್ಷಣಿಕ. ಯಾವುದೋ ಒಂದು ಆಸೆಗೋ ಅಥವಾ ತುಂಬ ಚಿಕ್ಕ ಕಾರಣಕ್ಕೋ ಅಥವಾ ಒಂದು ತಪ್ಪಿಗೋ ಅಥವಾ ಗೊತ್ತಿಲ್ಲದೇನೋ ಅದು ಬೇಕಂತನೋ ದ್ವೇಷಕ್ಕೋ ಅಥವಾ ಯಾವುದೋ ಒಂದು ಕಾರಣಕ್ಕೆ ಒಮ್ಮೆ ನಾವು ನಂಬಿಕೆನ ಕಳ್ಕೊಂಡ್ವಿ ಅಂತಂದರೆ ಮತ್ತದು ಯಾವತ್ತೂ ಎಷ್ಟು ಕೋಟಿ ಕೊಟ್ಟರೂ ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮತ್ತೆ ಪಡೆಯೋದಕ್ಕೆ ಭಾಳಷ್ಟು ಅವರು ಶ್ರಮ ಪಡಬೇಕಾಗತ್ತೆ. ಈ ನಿಷ್ಠೆ, ಮಾನವೀಯತೆ, ಉಪಕಾರ ಮತ್ತು ಈ ಟ್ರಸ್ಟು, ನಂಬಿಕೆ ಎಲ್ಲ ತುಂಬ ದೊಡ್ಡ ಮಾತುಗಳು. ಅವು ಮನುಷ್ಯನ ಜೀವನದಲ್ಲಿ ಅದನ್ನು ನಾವು ಅಳವಡಿಸ್ಕೊಳ್ಳೋದು ತುಂಬ ಕಡಿಮೆ ಜನಗಳು, ಉಳಿಸ್ಕೊಳ್ಳೋದು ಅದರಲ್ಲಿ ಮತ್ತೆ ಕಡಿಮೆ ಜನಗಳು. ಹೌದು, ಸರಿ, ಮತ್ತೆ ಇವಾಗ ನಾವು ಗಿಡದ ವಿಷಯಕ್ಕೆ ಬರೋಣ. ಹೌದು, ಅದೇ ರೀತಿ ಗಿಡ ಬೆಳೆಯೋದಕ್ಕೆ ಎಷ್ಟು ವರ್ಷ ತಗೊಂಡಿರುತ್ತೆ, ಒಂದು ಕ್ಷಣಕ್ಕೆ ನಾವು ತೆಗೆದುಬಿಡ್ತೀವಿ. ಮರಕ್ಕೂ ಜೀವ ಇದೆ ಅಂತ ನಾವು 100 ಸಾರಿ ಯೋಚನೆ ಮಾಡಬೇಕು. ನಾವಿಲ್ಲಿ ಸಂಪೂರ್ಣ ಗಿಡನ ತೆಗಿತಾ ಇಲ್ಲ. ಕೆಲವೊಂದು ಸರಿ ನಾವು ಕಠಿಣ ನಿರ್ಧಾರಗಳನ್ನ ತಗೋಬೇಕಾಗತ್ತೆ. ಏನು ಮಾಡಿದ್ವಿ ಅಂದರೆ, ನಾವು ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಬೀಜದಿಂದ ಗಿಡ, ಮರ, ಹಣ್ಣಿನ ಗಿಡಗಳನ್ನ ಬೆಳಿಬೇಕು ಅನ್ನೋ ಕಾರಣಕ್ಕೆ ನಾವು ಬೆಣ್ಣೆ ಹಣ್ಣಿನ ಗಿಡಗಳನ್ನ ಬೀಜಗಳನ್ನ ತಂದು ನಾವೇ ಸಸಿ ಮಾಡಿ ನಾವು ತೆಂಗಿನ ತೋಟದಲ್ಲಿ ಅಂತರ್ಬೆಳೆಯಾಗಿ ಬೆಳೆದಿದ್ವಿ. ತೋಟ ತುಂಬ ಚೆನ್ನಾಗಾಗಿತ್ತು. ಮಲೆನಾಡಿನಲ್ಲಿ ಇದ್ದಂಥ ತೋಟದ ರೀತಿಯಲ್ಲಿ ನಮಗೆ ತೋಟದ ಕಳೆ ಅಥವಾ ಲಕ್ಷಣ ಕಾಣೋಷ್ಟು ಚೆನ್ನಾಗಿ ಬರೆದಿತ್ತು. ಬೇಗ ಬೆಳೆದ್ಬಿಡ್ತು ಬಟರ್ಫ್ರೂಟ್ ಗಿಡಗಳು, ಬೀಜದ ಗಿಡಗಳು. ವೆಜಿಟೇಟಿವ್ ಗ್ರೋತ್ ತುಂಬ ಚೆನ್ನಾಗಾಗಿತ್ತು. ತೆಂಗಿನ ಮರ ಕಾಣಲಾರ್ದಷ್ಟು ಎತ್ತರಕ್ಕೆ ಇವು ಬೆಳೆದು ಅದಕ್ಕೆ ಸೈಡ್ ಹೊಡೆಯುವಷ್ಟು ದೊಡ್ಡದಾಗಿ ಬೆಳೆದಿದ್ವು. ಆದರೆ ನಮಗೆ 5ನೇ ವರ್ಷದಿಂದ ಹೂ ಬಿಡೋದಕ್ಕೆ ಸ್ಟಾರ್ಟ್ ಏನೋ ಆಯಿತು. 6ನೇ ವರ್ಷಕ್ಕೆ ಸ್ವಲ್ಪ ಕಾಯಿ ಬರ್ತು. 7ನೇ ವರ್ಷದಲ್ಲಿ ಯಾವುದ್ರಲ್ಲಿ ಹೂ ಬಂದಿತ್ತೋ ಆ ಗಿಡದಲ್ಲಿ ಬರಲೇ ಇಲ್ಲ. ಅಂದರೆ 2 ವರ್ಷಕ್ಕೊಮ್ಮೆ ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು. ಕೊನೆಗೆ ನಾವು ಏನು ಮಾಡಿದ್ವಿ, ಕೆಲವೊಂದು ಟಾಪ್ ವರ್ಕ್ ಮಾಡಿದ್ವಿ. ತುಂಬ ದೊಡ್ಡದಾಗಿ ಗಿಡ ಆಗಿಬಿಟ್ಟಿದ್ರಿಂದ ನೆರಳು ಮತ್ತು ಜಾಗನ ಜಾಸ್ತಿ ಆಕ್ರಮಿಸ್ಕೊಂಡಾಗ ನಾವು ತೆಂಗಿನ ಮರಗಳಿಗೂ ತೊಂದರೆ ಆಗ್ತಿದೆ ಅನ್ನೋ ಕಾರಣಕ್ಕೆ ಟಾಪ್ ವರ್ಕ್ ಅಂತ, ಅಂದರೆ ಏನು 10 ಅಡಿ 12 ಅಡಿ ಮೇಲೆ ಏನು ಒಂದು ಸುಳಿ, ಏನು ಮದ್ದು ಸುಳಿ ಹೋಗಿರುತ್ತೆ ಅದನ್ನು ನಾವು ಪ್ರೌನಿಂಗ್ ಮಾಡಿದ್ವಿ. ಆದರೆ ಮತ್ತೆ ನಾವು ತಪ್ಪು ಮಾಡಿದ್ವಿ ಅಲ್ಲಿ. ಅದು ಏನಾಯಿತು ಅಂದರೆ, ನಾವು ಎಲ್ಲಿ ನೆತ್ತಿ ಹೊಡೆದಿದ್ವೋ ನೆತ್ತಿ ಮೇಲೆ ಮತ್ತೆ ಹೊಸ ಚಿಗುರುಗಳು ಹೆಚ್ಚಾಗ್ಬಿಡ್ತು. ಅದಕ್ಕೆ ತಲೆಭಾರ ಆಗಿ ಗಾಳಿ ಮತ್ತು ಮಳೆಗೆ ತುಂಬ ಬ್ರಾಂಚಸ್ಸು ಮತ್ತು ಗಿಡ ಬುಡದ ಸಮೇತ ಮಲ್ಕೊಂಡ್ಬಿಡ್ತು. ನಮ್ಮ ತೋಟದಲ್ಲಿ ನಾವು ಯಾವ ಗಿಡಗಳು ಸಹ ಬುಡದ ಸಮೇತ ಮಲಗಿರಲಿಲ್ಲ. ಶುರುವಿನಲ್ಲಿ ನುಗ್ಗೆ ಗಿಡಗಳು ಮಾತ್ರ ಆಗ ಹಾಕ್ತಾಯಿದ್ವು. ನಾವು ಜೀವಾಮೃತ ಹೆಚ್ಚಾಗಿ ಹಾಕಿ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಿದಾಗ ಅದು ಬಿದ್ದೋಗ್ತಾ ಇರಲಿಲ್ಲ. ಆಮೇಲೆ ಮಲ್ಟಿ ಕ್ರಾಪ್ಸ್ ಬೆಳೆದಿದ್ದರಿಂದ ನಮಗೆ ಈ ಪ್ರಾಬ್ಲಮ್ ಬಂದಿರಲಿಲ್ಲ. ಬಟ್ ಆದರೆ ಈ ಸರಿ ನಮಗೆ ಈ ಥರ ಆಯಿತು. ಏನಕ್ಕೆ ಅಂದಾಗ ತಲೆಭಾರ ಆಗಿದ್ದರಿಂದ ಬುಡ ಒಂದು ಸೈಡ್ ಮಾತ್ರ ಕನೆಕ್ಟ್ ಆಗಿ ಇನ್ನೊಂದು ಸೈಡ್ ಎದ್ಬಿಟ್ಟಿತ್ತು, ಒಂದು ಕಡೆ ಬಗ್ಗೆ. ಆದಷ್ಟು ನಾವು ಅದಕ್ಕೆ ಮಣ್ಣೆಲ್ಲ ಕೊಟ್ಟು ಉಳಿಸ್ಕೊಂಡ್ವಿ ಸಹ. ಆದರೆ ನಮಗೆ ಅದು ಇಳುವರಿ ತುಂಬ ಕಡಿಮೆ ಆಗಿಬಿಡ್ತು. ಗಿಡದ ತುಂಬ ಮರದ ತುಂಬ ಹೂವು ಆಗೋದು, ಆದರೆ ಅದರಲ್ಲಿ ನಮಗೆ ಕಾಯಿ ಕಚ್ತಾ ಇದ್ದಿದ್ದು ತುಂಬ ಕಡಿಮೆ. ತುಂಬ ಎತ್ತರಕ್ಕೂ ಸಹ ಹೋಗಿದ್ದರಿಂದ ನಮಗೆ ಹಾರ್ವೆಸ್ಟ್ ಮಾಡೋಕ್ಕೂ ಕಷ್ಟ ಆಗ್ತಾಯಿತ್ತು. ಮೇಲಿನಲ್ಲಿರೋವಂಥ ಯಾವುದೇ ಹಣ್ಣುಗಳನ್ನ ನಾವು ತೊಗೊಳೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆಮೇಲೆ ಒಂದು ಗಿಡ ಅಥವಾ ಮರದಲ್ಲಿ ಗ್ರಾಫ್ಟಿಂಗ್ ಮಾಡಿರೋವಂಥ ಗಿಡದಲ್ಲಿ, ಒಂದೇ ಗಿಡದಲ್ಲಿ ಮಿನಿಮಮ್ ಅಂದರೂ 50 kg ಇಂದ 100 kg ವರೆಗೂ ತೆಗಿತಾರೆ.
ಆದರೆ ನಮಗೆ ಒಂದು ಗಿಡದಲ್ಲಿ 50ರಿಂದ 60 ಹಣ್ಣು ಅಷ್ಟೇ ಬರ್ತಾಯಿತ್ತು. ನಾವು ಮತ್ತೆ ಕಾದು ನೋಡಿದ್ವಿ, ಅದು ಹಾಗೆ ಕಂಟಿನ್ಯೂ ಆಗಿದ್ದರಿಂದ ಇದು ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗಿದ್ದರಿಂದನೋ ಇಳುವರಿ ಕಡಿಮೆ ಆಗಿದ್ದರಿಂದನೋ ಆಮೇಲೆ ವೈವಿಧ್ಯತೆ ಜಾಸ್ತಿ ಆಯಿತು. ನಾವು ಬೀಜಗಳು ತಂದಾಕ್ದಾಗ ಒಂದೇ ಥರ ಹಣ್ಣು ಬರಲಿಲ್ಲ. ಒಂದೊಂದು ಗಿಡ ಮರದಲ್ಲೂ ಒಂದೊಂದು ಥರ ಹಣ್ಣು ಬಂದವು. ಒಂದೊಂದು ಶೇಪು, ಒಂದೊಂದು ಒಳಗಡೆ ತಿರುಳು ಒಂದೊಂದು ಥರ ಇರ್ತಾಯಿತ್ತು. ಕ್ವಾಲಿಟಿನೂ ಡಿಫ್ರೆನ್ಸ್ ಇರ್ತಾಯಿತ್ತು. ಸೊ ಈ ಎಲ್ಲ ರೀತಿಯಲ್ಲಿ ನಮಗೆ ಅದು ಮಾರುಕಟ್ಟೆಯಲ್ಲಿ ನಮಗೆ ತೊಂದರೆ ಆಗ್ತಾಯಿತ್ತು. ಯಾಕೆಂದರೆ ಕೆಲವರು ನಮ್ಗೆ ಇದೇ ಥರ ಹಣ್ಣು ಬೇಕು ಅಂತಂದಾಗ ನಂದು ಒಂದೊಂದು ಸರಿ ಒಂದೊಂದು ಹಣ್ಣು ಹಾರ್ವೆಸ್ಟ್ ಮಾಡಿದಾಗ ಒಂದೊಂದು ಸೈಜು, ಒಂದೊಂದು ವೆರೈಟಿ, ಒಂದೊಂದು ಶೇಪ್ ಬರ್ತಾಯಿತ್ತು. ಈ ಎಲ್ಲ ಕಾರಣದಿಂದ ನಾವು ಹೌದಪ್ಪ ಕಸಿ ಮಾಡಿಸ್ಬಿಡೋಣ ಅಂಥೇಳಿ ಈ ವರ್ಷ ಎಲ್ಲ ಗಿಡಗಳಿಗೂ ಇದು ಹಣ್ಣಿನ ಸೀಸನ್ ಮುಗಿದ್ಮೇಲೆ ಈಗ ಮಾಡಿದ್ದೀವಿ. ತೋಟ ಎಲ್ಲ ಖಾಲಿ ಖಾಲಿ ಕಾಣ್ತಾ ಇದೆ. ಕಸಿ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಮರಗಳನ್ನ ನಾವು ಭೂಮಿಯಿಂದ 1.5 ಅಡಿ 2 ಅಡಿನಲ್ಲಿ ಕಟ್ ಮಾಡಿಕೊಂಡು ಅದನ್ನು ಹೆಚ್ಚಾಗಿ ಮಲ್ಚಿಂಗಿಗೆ ಉಪಯೋಗಿಸಿದ್ದೀವಿ. 1ರಿಂದ 1.5 ತಿಂಗಳಲ್ಲಿ ಮತ್ತೆ ನಮಗೆ ಅದು ಏನು ಚಿಗುರು ಬರುತ್ತೆ ಆವಾಗ ಒಳ್ಳೆ ಜಾತಿಯ ಗಿಡಗಳನ್ನ ತಂದು ಗ್ರಾಫ್ಟಿಂಗ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ ನಾವು ಮಾಡ್ತಾ ಇರೋದು. ಎಲ್ಲ ಗಿಡಗಳನ್ನೂ ಉಳಿಸ್ಕೊಂಡಿದ್ದೀವಿ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಬೀಜದ ಗಿಡದಿಂದ ನಮಗೆ ತೋಟ ನಿರ್ವಹಣೆ ಹಾಗೂ ಬೇರೆ ಗಿಡಗಳಿಗೂ ತೊಂದರೆ ಆದ ಕಾರಣ ಮಾತ್ರ ನಾವು ಇದನ್ನು ತೆಗಿಬೇಕು ಅಂತ ನಿರ್ಧಾರ ಮಾಡಿದ್ವಿ. ತೋಟದಲ್ಲಿ ನಾನು ಭಾಳಷ್ಟು ಹಾರ್ವೆಸ್ಟ್ ಮಾಡೋದು ಅಥವಾ ಯಾವುದಾದ್ರೂ ಹೂವು ಕಾಯಿ ಬಿಟ್ಟಿದ್ದನ್ನ ವಿಡಿಯೋಸ್ ಹಾಕಿದಾಗ ತುಂಬ ಸಂತೋಷದಿಂದ ಹಂಚ್ಕೊತಾ ಇದ್ವಿ. ಆದರೆ ಕೆಲವೊಂದು ಸರಿ ನಾವು ಮಾಡಿದ ತಪ್ಪನ್ನು ಸಹ ನಾವು ಹಂಚ್ಕೋಬೇಕು. ಇದರಿಂದ ಬೇರೆಯವ್ರಿಗೆ ಅವ್ರು ಮಾಡುವಾಗ ಯಾವ ರೀತಿ ಬೆಳಿಬೇಕು, ಯಾವ ತಪ್ಪು ಮಾಡಬಾರ್ದು ಅನ್ನೋ ಒಂದು ಸಣ್ಣ ಅರಿವಾಗುತ್ತೆ. ಯಾಕೆಂದರೆ ನಾವೀಗ ಆಲ್ರೆಡಿ 5-6 ವರ್ಷನ ಕಳ್ಕೊಂಡು ನಾವೇನೋ ಒಂದು ಪಾಠ ಕಲ್ತಿದ್ದನ್ನು 10 ಜನಕ್ಕೆ ಹೇಳೋದ್ರಿಂದ ಅವ್ರಿಗೆ ಅದೊಂದು ಪಾಠ ಆಗುತ್ತೆ ಅಥವಾ ಅವ್ರಿಗೆ ಅದೊಂದು ಅರಿವು ಇರುತ್ತೆ. ನಾವು ಈ ರೀತಿ ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀವಿ. ತೋಟ ಎಲ್ಲ ಖಾಲಿಯಾಗಿ ಬರಿದಾಗಿ ಕಾಣ್ತಾ ಇದೆ. ಬಿಸಿಲಿಗೂ ಇನ್ನೇನು ಹತ್ತಿರ ಹೋಗ್ತಾ ಇದ್ದೀವಿ ಬೇಸಿಗೆಗೆ. ಸೊ ತೋಟ ಹೆಂಗೆ ನಿರ್ವಹಣೆ ಆಗುತ್ತೋ ಗೊತ್ತಿಲ್ಲ. ಬಟ್ ನನಗೆ 2-3 ತಿಂಗಳಲ್ಲೇ ಚಿಗುರು ಬಂದು ಕಸಿ ಮಾಡಿಸಿ ಮುಂದಿನ ವರ್ಷ ಖಂಡಿತ ನಾನು ಪೂರ್ತಿ ಮಲೆನಾಡು ಥರ ಇರೋವಂಥ ತೋಟನ ಮತ್ತೆ ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಹೇಗೆ ಕಸಿ ಮಾಡಿಸಿದ್ವಿ, ಹೆಂಗೆ ಚಿಗುರು ಬರುತ್ತೆ ಅಂತ ಹಂತವಾಗಿ ನಿಮ್ಮ ಹತ್ರ ಹಂಚ್ಕೋತಾ ಇರ್ತೀನಿ. ಕೆಲವೊಂದು ತಪ್ಪು ಮಾಡೋದು ಸಹಜ, ಎಲ್ಲರೂ ತಪ್ಪು ಮಾಡ್ತೀವಿ. ಆದರೆ ಅದನ್ನು ತಿದ್ದುಕೊಂಡು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಅದು ನಮಗೆ ದುರಂತವಾಗಿ ಕಾಣ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ, ಒಳ್ಳೆಯದಾಗಲಿ. ಓಂ ಶಾಂತಿ. ಮರಳಿ ಭೂಮಿ